ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದ ಹಿಂದೂ ಪತ್ರಿಕೆಯಲ್ಲಿ ಬಂದಿದ್ದಂತಹ ಒಂದು ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಇಂಥ ಡಿಸ್ಕಷನ್ ಇನ್ನಷ್ಟು ಆಗಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಅಂದರೆ ಮತ್ತೇನೂ ಅಲ್ಲ, ಲೈಕ್ ಮಾಡಿ, ಏನನ್ಸುತ್ತೋ ಅದನ್ನು ಕಮೆಂಟ್ ಮಾಡಿ, ಮತ್ತು ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನಷ್ಟು ಉತ್ಸಾಹ ಪ್ರೋತ್ಸಾಹ ಎರಡೂ ಸಿಗುತ್ತೆ. ಇನ್ನಷ್ಟು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗಾಗಿ ನೋಡೋಣ. ಈ ಎಡಿಟೋರಿಯಲ್ ಬಹಳ ಇಂಪಾರ್ಟೆಂಟ್. ನಿಮಗೆ ಲಾಸ್ಟಲ್ಲಿ PYQ ಸಹ ತೋರಿಸ್ತೇನೆ ಯಾವ ಥರ UPSC ಕ್ವಶನ್ ಕೇಳ್ತಾ ಇದೆ ಅನ್ನೋದನ್ನು. ಹಾಗೆ ಏನು ಹೇಳ್ತಾ ಇದ್ದಾರೆ, ಹೆಡ್ಡಿಂಗ್ ನೋಡಿ. ಸರ್ವೆಲೆನ್ಸ್ ಆ್ಯಪ್ಸ್ ಇನ್ ವೆಲ್ಫೇರ್ ಸ್ನೇಕ್ ಆಯಿಲ್ ಫಾರ್ ಅಕೌಂಟೆಬಿಲಿಟಿ. ಹಿಂದೂ ಪತ್ರಿಕೆ ಆರ್ಟಿಕಲ್ಗಳೇ ಆಗಿರುತ್ತೆ. ನೀವು ಮೊದಲನೇ ಹಂತದಲ್ಲಿದ್ದರೆ, ಈ ಸ್ವಲ್ಪ ದಿನಗಳ ಹಿಂದೆ ಮಾತ್ರ ಸ್ಟಾರ್ಟ್ ಮಾಡಿದರೆ ಹೆಡ್ಡಿಂಗೇ ಅರ್ಥ ಆಗೋದಿಲ್ಲ ಏನು ಹೇಳಿದ್ದಾರೆ, ಮತ್ತು ನಿಧಾನವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡೋಣ, ಇಲ್ಲಿ ಹೇಳ್ತಿರೋದೇನಂತಂದರೆ, ಗೌರ್ಮೆಂಟ್ ಇಸ್ ಯೂಸಿಂಗ್ ಸರ್ವೆಲೆನ್ಸ್ ಟೆಕ್ನಾಲಜಿ. ಈಗ ಎಷ್ಟೋ ಕಡೆ ಸರ್ಕಾರ ಬಯೋಮೆಟ್ರಿಕ್ಸು, ನಮ್ಮ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಫೇಶಿಯಲ್ ರೆಕಾಗ್ನಿಷನ್, ಮುಖದ ಚೆಹರೆಯನ್ನು ಪತ್ತೆ ಹಚ್ಚೋದು, ಮೊಬೈಲ್ ಆ್ಯಪ್ಸ್ಗಳನ್ನು ಯೂಸ್ ಮಾಡ್ತಾ ಇದೆ. ಯಾಕೆ ಯೂಸ್ ಮಾಡ್ತಾ ಇದೆ? ವೆಲ್ಫೇರ್ ವರ್ಕರ್ಸ್ಗಳು, ಬೆನಿಫಿಷಿಯರ್ಸ್ಗಳು, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಲ್ಲಿರುವಂಥ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡಲಿಕ್ಕೆ, ಎನ್ಶೋರ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಇಂತಹ ಆ್ಯಪ್ಗಳನ್ನು, ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದೆ. ಆದರೆ ಈ ಆರ್ಟಿಕಲಲ್ಲಿ ಮುಖ್ಯವಾಗಿ ಹೇಳ್ತಿರೋದು ಏನಂತಂದರೆ, ಸ್ನೇಕ್ ಆಯಿಲ್ ಫಾರ್ ಅಕೌಂಟೆಬಿಲಿಟಿ. ಇದರಿಂದ ಉಪಯೋಗ ಆಗಿದ್ದಕ್ಕಿಂತ ಅಪಾಯ ಆಗಿದ್ದೇ ಜಾಸ್ತಿ. ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೇನೋ ಆಯಿತು ಅಂತ ಹೇಳ್ತಾರಲ್ವ, ಆ ರೀತಿ. ಬಟ್ ದೀಸ್ ಟೆಕ್ನಾಲಜೀಸ್ ಆರ್ ಫೇಲಿಂಗ್, ಸಮ್ಟೈಮ್ಸ್ ಕ್ರಿಯೇಟಿಂಗ್ ಮೋರ್ ಪ್ರಾಬ್ಲಮ್ಸ್ ದೆನ್ ಸಾಲ್ವಿಂಗ್. ಸಾಲ್ವ್ ಮಾಡೋದಕ್ಕಿಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿದೆ ಈ ಟೆಕ್ನಾಲಜಿಗಳಿಂದ ಅಂತ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ. ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ಕಾರ ಯಾಕೆ ತಂತು ಹಾಗಾದರೆ, ಯಾಕೆ ಈ ಸರ್ವೆಲೆನ್ಸ್ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡುತ್ತೆ ಸರ್ಕಾರ ಅಂತಂದರೆ, ಬಿಕಾಸ್ ಇನ್ ಮೆನಿ ಪ್ಲೇಸಸ್ ಸಮ್ ಗೌರ್ಮೆಂಟ್ ಎಂಪ್ಲಾಯೀಸ್ ದೇ ಕಮ್ ಲೇಟ್, ಲೀವ್ ಅರ್ಲಿ. ಸರ್ಕಾರಿ ಕೆಲಸ ದೇವರ ಕೆಲಸ, ದೇವರೇ ಮಾಡ್ಕೊಳ್ತಾನೆ ಬಿಡಿ ಅಂತ ಲೇಟಾಗಿ ಬರ್ತಾರೆ, ಬೇಗ ಹೋಗ್ತಾರೆ, ಅಬ್ಸೆಂಟ್ ಆಗ್ತಾರೆ, ಫೈಲ್ ಅಂತೂ ಮೂವ್ ಆಗೋದೇ ಇಲ್ಲ, ಕರಪ್ಷನ್ ಅಂತೂ ಎಲ್ಲ ಕಡೆ ಇದೆ, ಅಟೆಂಡೆನ್ಸ್ ರೆಕಾರ್ಡನ್ನೇ ಫೋರ್ಜ್ ಮಾಡ್ತಾರೆ, ಫಡ್ಜ್ ಮಾಡ್ತಾರೆ. ಇಂತಹ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೋಸ್ಕರ ಗೌರ್ಮೆಂಟು ಡಿಜಿಟಲ್ ಟೂಲ್ಗಳನ್ನು ಅಳವಡಿಕೆ ಮಾಡೋಣ, ತಂತ್ರಜ್ಞಾನ ಬಂದರೆ ಅಕೌಂಟೆಬಿಲಿಟಿ ಜಾಸ್ತಿ ಆಗಬಹುದು ಅಂತ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಳುತ್ತೆ. ಉದಾಹರಣೆಗೆ, ಲೇಟ್ ಕಮ್ ಅಂತಂದರೆ ನಿಧಾನವಾಗಿ ಆಮೇಲೆ ತಡ ಮಾಡಿ ಬರೋರನ್ನು ತಡೆಗಟ್ಟಲಿಕ್ಕೆ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ತಂತು. ಮತ್ತು NMMS ಆ್ಯಪ್ ಮೂಲಕ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ನರೇಗಾ ಕೆಲಸಗಳಲ್ಲೆಲ್ಲ ಫೇಕ್ ಅಟೆಂಡೆನ್ಸ್, ಕೆಲಸಕ್ಕೆ ಬಂದಿದ್ದೇವೆ ಅಂತ ಹೇಳೋದು, ಆದರೆ ಆ್ಯಕ್ಚುಲಿ ಕೆಲಸಕ್ಕೆ ಬಂದಿರೋದೇ ಇಲ್ಲ. ಅಂಥ ಫೇಕ್ ಅಟೆಂಡೆನ್ಸನ್ನು ತಪ್ಪಿಸ್ಲಿಕ್ಕೆ ಒಂದು ಆ್ಯಪು, ಅದರಲ್ಲಿ ಫೋಟೋ ಅಪ್ಲೋಡ್ ಮಾಡುವಂಥ ವ್ಯವಸ್ಥೆ. ಮತ್ತು ಪೋಷಣ್ ಟ್ರ್ಯಾಕರ್, ನ್ಯೂಟ್ರಿಷನ್ ಸಂಬಂಧಪಟ್ಟಿರುವಂಥ ಈ ಒಂದು ಪೋಷಣ್ ಟ್ರ್ಯಾಕರ್ನಲ್ಲೂ ಚೀಟಿಂಗನ್ನು ಸ್ಟಾಪ್ ಮಾಡಲಿಕ್ಕೆ ಫೇಶಿಯಲ್ ರೆಕಗ್ನಿಷನನ್ನು ತರ್ತಾರೆ. ಮತ್ತು PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಆಧಾರ ಬಯೋಮೆಟ್ರಿಕ್ ಚೆಕ್ಕನ್ನು ತರ್ತಾರೆ. ಇಂಟೆನ್ಷನ್ ಎಲ್ಲ ಚಲೋ ಒಳ್ಳೆ ಇದೆ ಅಲ್ವಾ, ಚೆನ್ನಾಗಿದೆ. ಇಂಟೆನ್ಷನ್ ವಾಸ್ ಗುಡ್. ಏನು ಇಂಟೆನ್ಷನ್ನು? ಎನ್ಶೋರ್ ಸರ್ವಿಸಸ್ ಆರ್ ಡೆಲಿವರ್ಡ್ ಆನೆಸ್ಟ್ಲಿ. ಎಲ್ಲ ಸೇವೆಗಳು ಸರಿಯಾದ ರೀತಿಯಲ್ಲಿ ತಲುಪಬೇಕು ಎಲ್ರಿಗೂ ಅನ್ನೋದು ಇಂಟೆನ್ಷನ್ನು. ಆದರೆ ನೋಡಿ, ಒಳ್ಳೆ ಉದ್ದೇಶ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ನಾವು ಮಾಡುವಂಥ ಕೆಲಸಗಳು ಆ ಉದ್ದೇಶದ ಹಾದಿಯಲ್ಲೇ ಇರಬೇಕು. ಹಾಗಿದ್ದಾಗ ಮಾತ್ರ ಬೇಕಾಗಿರೋ ರಿಸಲ್ಟ್ ಬರುತ್ತೆ. ನಿಮ್ಮ ಉದ್ದೇಶ ಒಳ್ಳೆಯದಿದೆ ಅಂತ ನೀವು ಯಾವ್ಯಾವುದೋ ಹಾದಿಯಲ್ಲಿ ಹೋಗ್ತಾ ಇದ್ದರೆ ಗುರಿ ಮುಟ್ಟೋದಿಲ್ಲ. ಇಲ್ಲೂ ಹಾಗೆ ಆಯಿತು. ಸರ್ಕಾರದ ಉದ್ದೇಶ ಒಳ್ಳೆಯದೇ ಇತ್ತು, ರಿಸಲ್ಟ್ ಅಂದ್ಕೊಂಡು ಹಾಗೆ ಬರಲೇ ಇಲ್ಲ. ಎಲ್ಲಿ ಮಿಸ್ ಆಗಿದ್ದು, ಏನೋ ಮಿಸ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು. ಆಗ ಎಲ್ಲಿ ಮಿಸ್ ಆಗಿದ್ದು ಅಂತಂದರೆ, ಟೆಕ್ನಾಲಜಿ ರೆಡ್ಯೂಸ್ಡ್ ಟು ಒನ್ ಟೈಪ್ ಆಫ್ ಫ್ರಾಡ್ ಬಟ್ ಕ್ರಿಯೇಟೆಡ್ ನ್ಯೂ ಲೂಪ್ ಹೋಲ್ಸ್. ಏನಾಗ್ತಾ ಇದೆ, ಒಂದು ಟೈಪಿನ ಫ್ರಾಡನ್ನು ಕಡಿಮೆ ಮಾಡ್ತು ಟೆಕ್ನಾಲಜಿ, ಆದರೆ ಮತ್ತೆಷ್ಟೋ ಸಮಸ್ಯೆಗಳನ್ನು ಹೊಸದಾಗಿ ಕ್ರಿಯೇಟ್ ಮಾಡುತ್ತೆ. ಜೆನ್ಯೂನ್ ವರ್ಕರ್ಸ್ಗಳಿಗೆ, ಬೆನಿಫಿಷಿಯರಿಗಳಿಗೆ ಹಾರ್ಮ್ ಆಗಲಿಕ್ಕೆ ಶುರುವಾಯಿತು. ಎಕ್ಸಾಂಪಲ್ ನೋಡಿ, ಫಸ್ಟ್ನೇದು ಬಯೋಮೆಟ್ರಿಕ್ ಅಟೆಂಡೆನ್ಸ್ ಫಾರ್ ನರ್ಸಸ್. ನರ್ಸ್ಗಳಿಗೂ ಸಹ ಬಯೋಮೆಟ್ರಿಕ್ ಅಟೆಂಡೆನ್ಸನ್ನು ಜಾರಿಗೆ ತಂದಿದ್ದರು. ಆವಾಗ ಅವರು ಎಷ್ಟು ಒತ್ತಡಕ್ಕೆ ಒಳಗಾಗ್ಬಿಟ್ರು ಅಂತಂದರೆ,
nurses started focusing more on marking attendance rather than treating patients. ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡೋದು ಬಿಟ್ಟು ಅಟೆಂಡೆನ್ಸ್ ಸರಿಯಾಗಿ ಆಯ್ತಾ ಇಲ್ವಾ, ಅಟೆಂಡೆನ್ಸ್ ಮಾರ್ಕಿಂಗ್ ಮೇಲೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ರಾಜಸ್ಥಾನದಲ್ಲಿ ನಡೆದಂಥ ರಿಸರ್ಚಲ್ಲಿ ಗೊತ್ತಾಗಿದೆ ಏನಂತಂದರೆ, ಅಟೆಂಡೆನ್ಸ್ ಆ್ಯಕ್ಚುಲಿ ವೆಂಟ್ ಡೌನ್ ಇನ್ ದಿ ಲಾಂಗ್ ರನ್. ಈ ಥರ ಆಗ್ತಾ ಆಗ್ತಾ ದೀರ್ಘಕಾಲದಲ್ಲಿ ಅಟೆಂಡೆನ್ಸ್ ಕಡಿಮೆ ಆಗಿಬಿಡ್ತು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. NMMS ಆ್ಯಪ್ ಅಂತ ಇದೆ, ನರೇಗಾಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಏನು ಮಾಡಬೇಕು, ಮೊದಲೇ ಹೇಳಿದಾಗೆ 2 ಸಂದರ್ಭದಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಆ್ಯಪ್ ನೀಡ್ಸ್ ವರ್ಕರ್ಸ್ ಫೋಟೋಸ್ ಟ್ವೈಸ್ ಅ ಡೇ ಟು ಪ್ರೂವ್ ವರ್ಕ್. ವರ್ಕಿಗೆ ಬಂದಿದ್ದಾನೆ ಅಂತ ಗೊತ್ತಾಗಲಿಕ್ಕೆ 2 ಸಾರಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆದರೆ ಕರಪ್ಟ್ ಪೀಪಲ್ ಅದನ್ನು ಬೈಪಾಸ್ ಮಾಡಿಬಿಡ್ತಾರೆ. ಯಾವುದ್ಯಾವುದೋ ಓಲ್ಡ್ ಫೋಟೋ, ರ್ಯಾಂಡಮು, ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಮತ್ತು ಫೋಟೋಗಳದ್ದೇ ಫೋಟೋ ತೆಗೆಯೋದು ಅಲ್ವಾ, ಈ ಥರ. ಅಂತಂದರೆ ಇಲ್ಲಿ ಬೇರೆ ಬೇರೆ ಪ್ರೊಸೆಸ್ಗಳು ನಡೀತಾ ಇರುತ್ತೆ. ಆದರೆ ಒಂದು ಕಲ್ಪನೆ ಬರಲಿ, ಒಂದು ಎಕ್ಸಾಂಪಲ್ ಇದು. ಹಾಗಾಗಿ ಫ್ರಾಡ್ ಕಂಟಿನ್ಯೂ ಆಗ್ತಾನೇ ಇದೆ. ಇನ್ನೊಂದು ಪೋಷನ್ ಟ್ರ್ಯಾಕರ್, FRT ಫಾರ್ ಟೇಕ್ ಹೋಮ್ ರೇಷನ್ಸ್. ನೋಡಿ, ಇದರಲ್ಲಿ ಏನಾಗ್ತಾ ಇತ್ತು, ಮದರ್ ಮಸ್ಟ್ ಬ್ಲಿಂಕ್ ಆ್ಯಂಡ್ ಅಪ್ಲೋಡ್ ಲೈವ್ ಫೋಟೋ ಟು ಗೆಟ್ ನ್ಯೂಟ್ರಿಷನ್ ಪ್ಯಾಕೆಟ್. ಈಗ ಫೋಟೋ ತೆಗೆದು ಹಾಕ್ತಾರೆ ಅಂತ ಇಲ್ಲಿ ಮೊದಲು ಬ್ಲಿಂಕ್ ಮಾಡಬೇಕು ಅಲ್ವಾ, ಕಣ್ಣು ರೆಪ್ಪೆ ಅಲಗಾಡಬೇಕು, ಆವಾಗ ಬ್ಲಿಂಕ್ ಮಾಡಿಕೊಂಡು ಆಮೇಲೆ ಫೋಟೋ ತೆಗೆಯೋದು, ಆ ಥರ ಸಿಸ್ಟಮ್ ಇತ್ತಂತೆ ಇಲ್ಲಿ. ಆದರೆ ಅಂಗನವಾಡಿ ವರ್ಕರ್ಗಳು ಏನು ಮಾಡ್ತಿದ್ರು, ಅಪ್ಲೋಡ್ ಮಾಡ್ತಾರೆ ಫೋಟೋವನ್ನು, ಆದರೆ ನ್ಯೂಟ್ರಿಷನ್ ಪ್ಯಾಕೆಟ್ ಕೊಡೋದೇ ಇಲ್ಲ. ಟೆಕ್ನಾಲಜಿ ಕ್ಯಾನಾಟ್ ಸ್ಟಾಪ್ ಚೀಟಿಂಗ್ ಇಫ್ ದ ಪರ್ಸನ್ ವಾಂಟ್ಸ್ ಟು ಚೀಟ್. ಇದು ಇಂಪಾರ್ಟೆಂಟ್, ಬಹಳ ಬಹಳ ಇಂಪಾರ್ಟೆಂಟ್. ಟೆಕ್ನಾಲಜಿ ಯೂಸ್ ಮಾಡಿಕೊಂಡ್ರೆ ಚೀಟಿಂಗನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಪರ್ಸನ್ ಟೆಕ್ನಾಲಜಿಯನ್ನು ಚೀಟಿಂಗಿಗೋಸ್ಕರನೇ ಯೂಸ್ ಮಾಡ್ಕೋಬೋದಲ್ವಾ. ಇನ್ನೊಂದು ಎಕ್ಸಾಂಪಲ್ ನೋಡಿ, PDS ರೇಷನ್ ವಿತ್ ಆಧಾರ್. ಇಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ವಾಸ್ ಮೇಡ್ ಕಂಪಲ್ಸರಿ. ಅಥೆಂಟಿಕೇಶನ್ ಕಂಪಲ್ಸರಿ ಅಂತ ಮಾಡಿದ್ರು ಬಯೋಮೆಟ್ರಿಕ್ದು. ಆದರೆ ಎಲ್ಡರ್ಲಿ ಪೀಪಲ್, ವಯಸ್ಸಾದವರು, ಡಿಸೇಬಲ್ಡು, ಸ್ಪೆಷಲಿ ಏಬಲ್ಡು ಮತ್ತು ವೆರಿ ಇಲ್ ಪೀಪಲ್ ಕುಡ್ ನಾಟ್ ಕಲೆಕ್ಟ್ ರೇಷನ್ ಥ್ರೂ ರಿಲೇಟಿವ್ಸ್. ಪಾಪ ಇವರಾಗೆ ಹೋಗಿ ರೇಷನ್ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಇವರದ್ದೇ ಫಿಂಗರ್ ಪ್ರಿಂಟ್ ಬೇಕು ಅಂತ ಈಗ ಕಂಪಲ್ಸರಿ ಮಾಡಿಬಿಟ್ರೆ ರಿಲೇಟಿವ್ಸ್ಗಳಿಂದನೂ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ದೇ ಆರ್ ಎಕ್ಸ್ಕ್ಲೂಡೆಡ್. ಈ ವ್ಯವಸ್ಥೆಯಿಂದ ಅವರು ಹೊರಗಿರಬೇಕಾಯಿತು. ಅದರ ಸಂದರ್ಭದಲ್ಲಿ ರೇಷನ್ ಡೀಲರ್ಗಳು ಟುಕ್ ಬಯೋಮೆಟ್ರಿಕ್ ಫಾರ್ ಫುಲ್ ಕೋಟಾ, ಗಿವ್ ಲೆಸ್ ರೇಷನ್ ಅಲ್ವಾ. ಎಲ್ಲ ಇದರಲ್ಲಿ ಇವರ ಪಾತ್ರನೂ ಇರುತ್ತೆ, ರೇಷನ್ ಡೀಲರ್ಗಳದ್ದು. ಅವರು ಎಲ್ಲ ಆ ಬಯೋಮೆಟ್ರಿಕನ್ನು ಮಿಸ್ಯೂಸ್ ಮಾಡಿಕೊಂಡು ಕಡಿಮೆ ರೇಷನ್ ಕೊಡೋದು, ಈ ಥರ ಸಹ ಮಾಡ್ತಾಯಿದ್ರು. ಹಾಗಾಗಿ ನ್ಯೂ ಹಾರ್ಮ್ಸ್ ಕಾಸ್ಡ್ ಬೈ ಸರ್ವೆಲೆನ್ಸ್ ಆ್ಯಪ್ಸ್. ಟೆಕ್ನಾಲಜಿ ಮೇಡ್ ದ ಸಿಚುವೇಶನ್ ವರ್ಸ್ ಇನ್ ಮೆನಿ ವೇಸ್. ಪರಿಸ್ಥಿತಿಯನ್ನು ಇನ್ನಷ್ಟು ಹೀನಾಯವಾಗಿ ಮಾಡ್ತಾ ಹೋಯಿತು ಟೆಕ್ನಾಲಜಿ. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ಕ್ಲೂಷನ್ ಆಫ್ ಡಿಸರ್ವಿಂಗ್ ಪೀಪಲ್ ಎಲ್ಲಿ PDS ಸಿಸ್ಟಮ್ನಲ್ಲಿ. ಇನ್ಎಫಿಷಿಯನ್ಸಿ, ಡಿಸ್ಟ್ರಿಬ್ಯೂಷನ್ ಬಿಕಮ್ ಸ್ಲೋವರ್ ಬಿಕಾಸ್ ಆ್ಯಪ್ಸ್ ಫೇಲ್, ನೋ ನೆಟ್ವರ್ಕ್. ಎಷ್ಟೋ ಹಳ್ಳಿಗಳಲ್ಲಿ ಆ್ಯಪ್ಗಳು ವರ್ಕ್ ಆಗೋದಿಲ್ಲ, ನೆಟ್ವರ್ಕ್ ಇರೋದಿಲ್ಲ, ಡಿಸ್ಟ್ರಿಬ್ಯೂಷನ್ ಸ್ಲೋ ಆಯಿತು. ಹೊಸ ಕರಪ್ಷನ್ ಶುರುವಾಯಿತು, ಫಿಂಗರ್ ಪ್ರಿಂಟ್ ಫೇಲ್ಯೂರ್ ಇವನ್ ವೆನ್ ವರ್ಕಿಂಗ್. ಎಷ್ಟೋ ಸಾರಿ ಸರಿಯಾಗೆಲ್ಲ ನಡೀತಾ ಇದ್ರು, ಆವಾಗ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥ ಕ್ಲೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರೈವೇಸಿ ವೈಲೇಷನ್ ಆಗುತ್ತೆ ನೋಡಿ. ಫೋಟೋಸ್ ಆಫ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಅದನ್ನು ಸಹ ಅಪ್ಲೋಡ್ ಮಾಡಲಿಕ್ಕೆ ಮುಂದಾಗ್ತಾರೆ ಎಷ್ಟೋ ಸಾರಿ. ವರ್ಕರ್ಸ್ ಡಿಮೋಟಿವೇಷನ್ನು, ಜೆನ್ಯೂನ್ ವರ್ಕರ್ಸ್ ಪನಿಷ್ಡ್ ಡ್ಯೂ ಟು GPS ಮೂವ್ಮೆಂಟ್ ಇಶ್ಯೂಸ್. ಜೆನ್ಯೂನ್ ವರ್ಕರ್ಸ್ಗಳಿಗೂ ಸಹ ಕಷ್ಟ ಆಗ್ತಾ ಇತ್ತು, ಅವರಿಗೆ ಡಿಮೋಟಿವೇಷನ್ ಆಗ್ತಾ ಇತ್ತು. ಫ್ರಾಡ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡೋದು, ಹೀಗೆ ಒಂದೇ ಕಡೆ ಆಗ್ತಾ ಇರೋದಲ್ಲ, ಇದು ಎಲ್ಲ ಬೇರೆ ಬೇರೆ ಕಡೆ ಆಗ್ತಾ ಇರ್ತಕ್ಕಂತಹ ಸಮಸ್ಯೆಗಳು. ಆದರೆ ಕಾಮನ್ ರೀಸನ್ ಏನು, ಟೆಕ್ನಾಲಜಿಕಲ್ ಫೇಲ್ಯೂರ್ ಆರ್ ಮಿಸ್ಯೂಸ್ ಆಫ್ ಟೆಕ್ನಾಲಜಿ. ಸೊ ಟೆಕ್ನಾಲಜಿ ಕ್ಯಾನ್ ಫೋರ್ಸ್ ಪೀಪಲ್ ಟು ಬಿ ಪ್ರೆಸೆಂಟ್, ಬಟ್ ಇಟ್ ಕೆನಾಟ್ ಫೋರ್ಸ್ ದೆಮ್ ಟು ವರ್ಕ್ ಸಿನ್ಸಿಯರ್ಲಿ ಅಲ್ವಾ. ನೋಡಿ, ನೀವು ಬಂದಿದ್ದೀರಾ ಇಲ್ವಾ ಅಂತ ಟೆಕ್ನಾಲಜಿ ಮೂಲಕ ತಿಳ್ಕೊಳ್ಬಹುದು, ಆದರೆ ಸಿನ್ಸಿಯರಾಗಿ ವರ್ಕ್ ಮಾಡಿದ್ದೀರಾ, ವರ್ಕ್ ಮಾಡೋದು ನಿಮಗೆ ಬಿಟ್ಟಿತ್ತು. ಸೊ ಟ್ರೂ ಅಕೌಂಟಬಿಲಿಟಿ ನೀಡ್ಸ್ ರೆಸ್ಪಾನ್ಸಿಬಿಲಿಟಿ, ವೇರ್ ವರ್ಕರ್ಸ್ ವಾಂಟ್ ಟು ಸರ್ವ್ ದ ಪೀಪಲ್ ಆರ್ ಪಬ್ಲಿಕ್, ನಾಟ್ ವೇರ್ ದೇ ಆರ್ ಫೋರ್ಸ್ಡ್. ಮುಂದೆ ನೀವೊಂದು ಅಧಿಕಾರಿ ಆಗ್ತೀರಿ, ಎಲ್ಲ ನಡೀತಾ ಇರುತ್ತೆ, ನಮ್ಗೆ ಹೇಗೂ ಅಧಿಕಾರ ಇದೆ, ಇರೋ ಅಷ್ಟು ದಿನ ಏನೇನಾಗುತ್ತೋ ಅದನ್ನು ಮಾಡ್ಕೊಂಡು ಹೋಗ್ಬಿಡೋಣ ಅನ್ನೋದು ಒಂದು ಫೋರ್ಸ್ಫುಲ್ ಆಗಿರುವಂಥ, ಒತ್ತಾಯಪೂರ್ವಕವಾಗಿ ನಿಮ್ಮನ್ನು ಯಾರು ಅಲ್ಲಿ ಕೂರಿಸಿದ್ದಾರೆ ಅನ್ನೋ ರೀತಿಯ ವರ್ಕ್ ಇಲ್ಲ. ಇದು ನನ್ನ ಜವಾಬ್ದಾರಿ, ನಾನು ಇಲ್ಲಿರೋದೇ ನನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಅಂತ ನೀವು ಮಾಡಿದರೆ ಅದು ರೆಸ್ಪಾನ್ಸಿಬಿಲಿಟಿ.
ಈಗಲೂ ಸಹ ಹಾಗೆ ಯಾರೋ ಯಾವುದ್ಯಾವುದೋ ಒತ್ತಾಯದ ಮೇಲೆ ಈ ಪರೀಕ್ಷೆ ಬರೀತಾ ಇರೋರು ಇರಬಹುದು, ಆದರೆ ಬಹಳ ದಿನ ಇದು ನಡೆಯೋದಿಲ್ಲ. ನಿಮಗೆ ಗೊತ್ತಾಗುತ್ತೆ. ಇಲ್ಲ, ನಿಮ್ಮದೇ ಆದ ಆಸಕ್ತಿಯಿಂದ ನೀವೇ ಮುಂದೆ ಬಂದು ಓದುವಂಥ ಇಚ್ಛೆ ಇಟ್ಕೊಂಡಿದ್ರೆ ನಿಮಗೆ ದಾರಿ ಕಾಣ್ತಾ ಹೋಗುತ್ತೆ. ಆಥರ್ಸ್ ಝೀನ್ ಡ್ರೇಸ್ ಆ್ಯಂಡ್ ಅಮರ್ತ್ಯ ಸೇನ್ ಅವ್ರು ಹೇಳೋ ಪ್ರಕಾರ ನೋಡಿ, ಅಕೌಂಟೆಬಿಲಿಟಿ ಅಂತಂದ್ರೆ ಏನು? ಡೂಯಿಂಗ್ ವಾಟ್ ಸಮನ್ ಎಲ್ಸ್ ಟೆಲ್ಸ್ ಯು ಟು ಡೂ. ಯಾರೋ ಏನೋ ಹೇಳ್ತಾರೆ, ಅದನ್ನು ಕರೆಕ್ಟಾಗಿ ಮಾಡೋದು. ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಡೂಯಿಂಗ್ ವಾಟ್ ಯು ಪರ್ಸ್ನಲಿ ಫೀಲ್ ಇಸ್ ರೈಟ್ ಫಾರ್ ಪಬ್ಲಿಕ್ ಗುಡ್. ನಿಮಗೆ ಅನಿಸ್ತಾ ಇರುತ್ತೆ ಇದನ್ನು ನಾನು ಮಾಡಬೇಕು, ಇದು ಒಳ್ಳೆ ಕೆಲಸ, ಜನಕ್ಕೆ ಇದರಿಂದ ಒಳ್ಳೆಯದಾಗತ್ತೆ ಅಂತ. ಆ ಒಂದು ಉದ್ದೇಶದಿಂದ ಸ್ವಯಂ ಸ್ಫೂರ್ತಿಯಿಂದ ನೀವು ಮಾಡ್ತಾರಿಲ್ವಾ, ಮಾಡುವಂಥ ಕೆಲಸಕ್ಕೆ, ನೀವೇ ಮಾಡ್ತಿರ್ತಂಥ ಕೆಲಸಕ್ಕೆ ನಾವೇನು ಕರಿತೇವೆ, ಅದು ಜವಾಬ್ದಾರಿಯುತವಾದಂಥ ಕೆಲಸ, ರೆಸ್ಪಾನ್ಸಿಬಲ್ ಕೆಲಸ. ಹಾಗಾಗಿ ಟೆಕ್ನಾಲಜಿ ಇಟ್ ಫಿಕ್ಸಸ್ ಇಂಪ್ರೂವ್ ಅಕೌಂಟೆಬಿಲಿಟಿ ಲಿಟಲ್. ಟೆಕ್ನಾಲಜಿ ಫಿಕ್ಸ್ಗಳಿಂದ, ತಂತ್ರಜ್ಞಾನಗಳಿಂದ ಅಕೌಂಟಬಿಲಿಟಿನ ಸ್ವಲ್ಪ ಜಾಸ್ತಿ ಮಾಡಬಹುದು, ಬಟ್ ಕೆನಾಟ್ ಬಿಲ್ಡ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಹೇಗೆ ತರೋದು? ಅದು ತರಲಿಕ್ಕೆ ನಮ್ಮ ಮನಸ್ಸು ಬದಲಾಗಬೇಕು. ಆದರೆ ವೈ ಡಸ್ ದ ಗೌರ್ಮೆಂಟ್ ಕೀಪ್ ಎಕ್ಸ್ಪ್ಯಾಂಡಿಂಗ್ ದೀಸ್ ಟೆಕ್ ಸಿಸ್ಟಮ್ಸ್ ಇವನ್ ಆಫ್ಟರ್ ಫೇಲ್ಯೂರ್ಸ್? ಇಷ್ಟೆಲ್ಲ ಫೇಲ್ಯೂರ್ಗಳು ಆದಮೇಲೂ ಸರ್ಕಾರ ಯಾಕೆ ಇದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದೆ? ಈ ಆರ್ಟಿಕಲಲ್ಲಿ ಹೇಳೋದು ಅಗ್ನಟಾಲಜಿ. ನೋಡಿ, ಇಂಥ ಟರ್ಮ್ಗಳು ಕೆಲವೊಂದು ಸಾರಿ ಸಡನ್ ಆಗಿ ಬರುತ್ತೆ. ಅದು ಎಲ್ಲಿ ಬರಬಹುದು ಅಂತಂದರೆ, ಒಂದು ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಬರಬಹುದು, ಅಥವಾ ಎಸ್ಸೆಗಳಲ್ಲಿ ಬರಬಹುದು. ಆ ಒಂದು ಟರ್ಮಿಂದ ನಿಮಗೆ ಇಡೀ ಸೆಂಟೆನ್ಸಲ್ಲಿ ಏನೋ ಒಂದು ಕಳ್ಕೊಂಡಿರೋ ರೀತಿ. ಇದೇನು ಈ ಟರ್ಮ್ ಅರ್ಥ ಆಗದೆ ಇದ್ದರೆ, ನಾ ಎಲ್ಲಾದರೂ ಮುಖ್ಯವಾದ ವಿಷಯವನ್ನೇ ಬಿಟ್ಬಿಟ್ರೆ ಅನ್ನುವಂಥ ಭಯ ಕಾಡಲಿಕ್ಕೆ ಸಹ ಸಾಧ್ಯ ಇರುತ್ತೆ. ಹಾಗಾಗಿ ಆದಷ್ಟು ನಾವು ನೋಡ್ಕೊಳ್ಳೋದು. ಅಗ್ನಟಾಲಜಿ ಅಂತಂದರೆ ಡೆಲಿಬರೇಟ್ ಇಗ್ನೋರೆನ್ಸ್ ಆಫ್ ಎವಿಡೆನ್ಸ್. ಮುಂದ್ಗಡೆನೇ ಸಾಕ್ಷಿ ಇದೆ, ಅದು ನಾವು ಕಣ್ಣು ಮುಚ್ಕೊಂಡಿದ್ದೇವೆ. ಎಲ್ಲ ನಮ್ಮ ಮುಂದೆ ತಂದು ಹೇಳ್ತಾ ಇದ್ದಾರೆ, ನೋಡಿ ಈ ಥರ ಇದೆ ಸಿಚುವೇಶನ್ ಅಂತ. ಆದರೆ ನಾವೇ ಮನಸ್ಪೂರ್ವಕವಾಗಿ ಅದನ್ನು ನಿರಾಕರಿಸ್ತಾ ಇದ್ದೇವೆ, ಇಗ್ನೋರ್ ಮಾಡ್ತಾ ಇದ್ದೇವೆ. ಯಾಕಾಗುತ್ತೆ ಹಾಗೆ ಅಂತಂದರೆ, ವೈ ವುಡ್ ದಿಸ್ ಹ್ಯಾಪನ್? ಟೆಕ್ ಕಂಪನೀಸ್ ಮೇಕ್ ಮನಿ ಫ್ರಾಮ್ ಡಿವೈಸಸ್, ಸರ್ವರ್ಸ್, ಆ್ಯಪ್ಸ್, ಅಥೆಂಟಿಕೇಶನ್ ಎಕ್ಸೆಟ್ರಾ. ಈ ಟೆಕ್ನಾಲಜಿ ಕಂಪ್ನಿಗಳಿರ್ತಾವಲ್ವ, ಇವು ಈ ಡಿವೈಸ್ಗಳಿಂದ, ಸರ್ವರ್ಗಳಿಂದ, ಇದರಿಂದ ದುಡ್ಡನ್ನು ಹಣ ಗಳಿಸ್ತವೆ. ಗೌರ್ಮೆಂಟ್ ಕೀಪ್ಸ್ ಬೈಯಿಂಗ್ ಟೆಕ್ನಾಲಜಿ ಇನ್ಸ್ಟೆಡ್ ಆಫ್ ಫಿಕ್ಸಿಂಗ್ ವರ್ಕ್ ಕಲ್ಚರ್. ಆ ವರ್ಕ್ ಕಲ್ಚರನ್ನು, ಕೆಲಸದ ಒಂದು ಸಂಸ್ಕೃತಿ ಅಂತ ಹೇಳ್ತೇವೆ, ಅದನ್ನು ಫಿಕ್ಸ್ ಮಾಡೋ ಬದಲು ಸರ್ಕಾರ ಹೊಸ ಹೊಸ ಟೆಕ್ನಾಲಜಿ ಖರೀದಿ ಮಾಡೋದ್ರ ಕಡೆನೇ ಮುಖ ಮಾಡ್ಕೊಂಡಿದೆ, ಅದನ್ನೇ ಮಾಡ್ತಾ ಇದೆ. ಟೊಬ್ಯಾಕೋ, ಶುಗರ್ ಇಂಡಸ್ಟ್ರೀಸ್ ಅರ್ಲಿಯರ್, ಟೆಕ್ ವೆಂಡರ್ಸ್ ಮೇ ಹೈಡ್ ಹಾರ್ಮ್ಫುಲ್ ಇಂಪ್ಯಾಕ್ಟ್ಸ್. ಈಗಲೂ ಸಹ ನಡೀತಾ ಇದೆ, ಆದರೆ ಮೊದಲು ಸಹ ಜಾಸ್ತಿ ಇತ್ತು. ಟೊಬ್ಯಾಕೋ ಮತ್ತು ಶುಗರ್ ಇಂಡಸ್ಟ್ರಿಗಳೆಲ್ಲ ಸರ್ಕಾರಕ್ಕೆ ಆದಾಯ ತರುತ್ತೆ, ಸರ್ಕಾರಕ್ಕೆ ಉಪಯೋಗ ಆಗೋ ರೀತಿ ನಡ್ಕೊಳ್ಳುತ್ತೆ, ಆದರೆ ಹಾರ್ಮ್ಫುಲ್ ಇಂಪ್ಯಾಕ್ಟನ್ನು ಹೈಡ್ ಮಾಡಿ ಇಟ್ಕೊಂಡಿರುತ್ತೆ. ಅದರಿಂದ ಏನು ಸಮಾಜದ ಮೇಲೆ ದುಷ್ಪರಿಣಾಮ ಉಂಟಾಗ್ತಾ ಇದೆ ಅದನ್ನು ತೋರ್ಪಡಿಸೋದೇ ಇಲ್ಲ. ಅವಾಗೇನಾಗುತ್ತೆ, ಸೊ ದ ಸಿಸ್ಟಮ್ ಬಿಕಮ್ಸ್, ಇವನ್ ಇಫ್ ಟೆಕ್ ಫೇಲ್ಸ್, ಇಂಟ್ರಡ್ಯೂಸ್ ಮೋರ್ ಟೆಕ್. ಒಂದು ಮಿಷನ್ ಇದೆ, ಮಿಷನ್ ಫೇಲ್ಯೂರ್ ಆಯ್ತಂದರೆ ಅದ್ರ ಬದಲು 10 ಮಿಷನ್ ತರೋದು. 10 ಮಿಷನ್ನು ಒಂದೇ ಥರದ್ದೇ, ಅದರಿಂದ ದೊಡ್ಡ ಬದಲಾವಣೆ ಇರೋದಿಲ್ಲ. ಹಾಗಾಗಿ ಟೆಕ್ನಾಲಜಿ ಫೇಲ್ಯೂರ್ ಆದರೆ ಹೆಚ್ಚು ಟೆಕ್ನಾಲಜಿನೇ ಇಂಟ್ರೊಡ್ಯೂಸ್ ಮಾಡೋದು ಅನ್ನುವ ಒಂದು ಹಂತಕ್ಕೆ ನಾವು ಬಂದುಬಿಡ್ತೇವೆ ಆವಾಗ. ಹಾಗೆಯೇ ಟೆಕ್ನಾಲಜಿ ಅನ್ನೋದು ಯೂಸ್ಫುಲ್, ಬಟ್ ಕೆನಾಟ್ ರೀಪ್ಲೇಸ್ ಹ್ಯೂಮನ್ ಎಥಿಕ್ಸ್ ಆ್ಯಂಡ್ ವರ್ಕ್ ಕಲ್ಚರ್. ಹೌದು, ತಂತ್ರಜ್ಞಾನ ಸರಿಯಾಗಿದೆ, ಒಳ್ಳೆಯದಿದೆ, ತುಂಬ ಉಪಯೋಗಗಳು ಇದೆ, ಆದರೆ ಮನುಷ್ಯರ ಅಥವಾ ಮಾನವೀಯತೆಯನ್ನು ನಾವು ಬಿಡಬಾರ್ದು. ವರ್ಕ್ ಕಲ್ಚರ್ ಸರಿಯಾಗಿ ನಾವು ಪಾಲಿಸ್ಕೊಂಡು ಹೋಗಬೇಕಾಗತ್ತೆ. ಡಿಜಿಟಲ್ ಸರ್ವೆಲೆನ್ಸ್ ವಿತೌಟ್ ಸಿಸ್ಟಮಿಕ್ ರಿಫಾರ್ಮ್ಸ್ ರಿಸ್ಕ್ ಎಕ್ಸ್ಕ್ಲೂಷನ್, ಇನ್ಎಫಿಷಿಯನ್ಸಿ, ಪ್ರೈವಸಿ ವಯೋಲೇಷನ್ ಆ್ಯಂಡ್ ಡಿಮೊರಲೈಸೇಷನ್ ಆಫ್ ಸಿನ್ಸಿಯರ್ ವರ್ಕರ್ಸ್. ಸರಿಯಾದ ಸಿಸ್ಟಮಿಕ್ ರಿಫಾರ್ಮ್ಗಳಿಲ್ಲದೆ, ಸುಧಾರಣೆಗಳನ್ನು ಮಾಡದೆ ನಾವು ನೇರವಾಗಿ ಈ ಸರ್ವೆಲೆನ್ಸ್ ಸಿಸ್ಟಮ್ಗಳನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಆವಾಗ ಮೊದಲೇ ಹೇಳಿದಾಗೆ ಉಪಯೋಗಕ್ಕಿಂತ ಅಪಾಯನೇ ಜಾಸ್ತಿ. ಎಕ್ಸ್ಕ್ಲೂಷನ್ ಆಗಬಹುದು, ದಕ್ಷತೆ ಕಡಿಮೆ ಆಗಬಹುದು, ಪ್ರೈವಸಿ ವೈಲೇಟ್ ಆಗಬಹುದು, ಸಿನ್ಸಿಯರ್ ವರ್ಕರ್ಗಳಿಗೆ ಡಿಮಾರಲೈಸ್, ಅವರನ್ನು ನಾವು ಕುಗ್ಗಿಸಬಹುದು. ಸೊ ಹಾಗಾಗಿ ಏನು ಬೇಕು? ವೆಲ್ಫೇರ್ ಪ್ರೋಗ್ರಾಮ್ಸ್ ನೀಡ್ ಟ್ರಸ್ಟ್ ಬಿಲ್ಡಿಂಗ್. ಜನರ ವಿಶ್ವಾಸವನ್ನು ಗಳಿಸೋದು ಮುಖ್ಯ. ಜನರಿಗೆ ಉತ್ಸಾಹ ಇರಬೇಕು, ಮೋಟಿವೇಶನ್ ಇರಬೇಕು. ಸರಿಯಾದ ರೀತಿಯಲ್ಲಿ ಸ್ಟಾಫ್ಗಳನ್ನು ನಾವು ಅಲ್ಲಿ ನೇಮಕಗೊಳಿಸಬೇಕಾಗತ್ತೆ. ಅವರ ಕುಂದುಕೊರತೆಗಳನ್ನು, ಗ್ರಿವ್ಯಾನ್ಸ್ ರಿಡ್ರೆಸಲ್ ಅಂತ ಕರಿತೇವೆ, ಕುಂದುಕೊರತೆಗಳನ್ನು ಪರಿಹರಿಸಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ಪೇಮೆಂಟ್ ಆಗಬೇಕು, ಟ್ರೈನಿಂಗ್ ಆಗಬೇಕು. ಹಾಗಾಗಿ ಬರೀ ಆ್ಯಪ್ಗಳಿಂದ ದೇಶ ನಡೆಯೋದಿಲ್ಲ, ಸರಿಯಾಗಿ ಆ್ಯಪನ್ನು ಯೂಸ್ ಮಾಡೋರು ಇರಬೇಕು. ಆವಾಗ ಅದರಿಂದಾಗಿ ಒಳ್ಳೆಯ ಕೆಲಸಗಳು ನಡೆಯುತ್ತೆ, ದೇಶ ಮುಂದುವರಿಯುತ್ತೆ ಅಂತ ಈ ಆರ್ಟಿಕಲಿಂದ ನಾವು ತಿಳ್ಕೊಳ್ಬಹುದು. UPSC ಈ ವರ್ಷ GS2ದಲ್ಲಿ ಬಂದಂಥ ಕ್ವಶನ್ ನೋಡಿ,
E-governance projects have built-in bias towards technology and back-end integration. Then user-centric designs examine. ಇದು ನಿಮಗೆ ಬಿಟ್ಟಂತಹ ಒಂದು ಹೋಮ್ವರ್ಕ್. ಈ ವರ್ಷ ಬಂದಿದ್ದು ಇದು. ಅರ್ಥ ಮಾಡ್ಕೊಳ್ಳಿ, ಏನು ಹೇಳ್ತಾ ಇರಬಹುದು, ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ತಿಳ್ಕೊಂಡು ಬರೀರಿ ನಿಮ್ಮದೇ ಆದಂಥ ವಾಕ್ಯದಲ್ಲಿ. ಪರ್ಫೆಕ್ಟಾಗಿ ಬರೀಬೇಕು ಅಂತಲ್ಲ, ಹಾಗಂತ ChatGPT ನೋಡಿಕೊಂಡು ನೇರವಾಗಂತೂ ಬರೀಬೇಡಿ. ಯಾವುದ್ಯಾವುದೋ ವಿಷಯವನ್ನು ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದೇ ಆದ ವಾಕ್ಯಗಳಲ್ಲಿ ಆನ್ಸರ್ ಬರೆದ್ರೆ ಒಳ್ಳೆಯದು. ಒಂದು ಪೇಜ್ ಬರೆದ್ರೂ ಇಷ್ಟಾದರೂ ಬರೀರಿ, ನಿಮಗೆ ಬಿಟ್ಟಂಥ ವಿಚಾರ. ಈ ಹೇಳೋದು ನನ್ನ ಕೆಲಸ, ಮಾಡೋದು ನಿಮ್ಮ ಒಂದು ಇಚ್ಛೆಗೆ ಸಂಬಂಧಪಟ್ಟಿತ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.